ನನ್ನ ಸಮಸ್ತ ಕನ್ನಡ ಜನತೆಗೆ ಈ ಮದ್ರೆಸ್ನಿಂದ ನಮಸ್ಕಾರಗಳು. ಸೊ ಗೈಸ್, ಇವತ್ತು ನಿನ್ನೆ ಯಾವುದೇ ಬ್ಲಾಗ್ ಬಂದಿಲ್ಲ. ಇಲ್ಲಿ ತುಂಬ ಮಳೆ ಬಂತು, ಅದಕ್ಕೋಸ್ಕರ ಬ್ಲಾಗ್ ಡಿಲೇ ಆಯಿತು. ಸೊ ಇವತ್ತು ಮತ್ತೆ ಬ್ಲಾಗಿಂದ ಎಂಟ್ರಿ ಕೊಟ್ಟಿದ್ದೀವಿ. ಇವತ್ತಿನ ನಮ್ಮ ಬ್ಲಾಗ್ ಏನಪ್ಪ ಅಂತಂದರೆ ಫನ್ನಿಯಾದ ಬ್ಲಾಗ್. ಅಂದರೆ ನಾರ್ಮಲಾಗಿ ಚಾಲೆಂಜ್ ಮಾಡ್ತಿದ್ದೀವಿ. ನಮ್ಮ ಜೊತೆ ರವಿ ಇದ್ದಾನೆ, ನಮ್ಮ ರಾಹುಲ್ ಅಣ್ಣ ಇದ್ದಾನೆ, ನಮ್ಮ ಜೊತೆ ಮುತ್ತು ಮತ್ತು ಇನ್ನೊಬ್ಬ ಅಲ್ಲಿದ್ದಾನೆ. ಸೊ ನೀವು ಕಾಲ್ ಮಾತಾಡ್ತೀವಿ. ನಾವು 5 ಜನ ಮಾಡ್ತಿದ್ದೀವಿ. ಸೊ ಚಾಲೆಂಜ್ ಏನಪ್ಪ ಅಂತಂದರೆ ಬಾಯಲ್ಲಿ ನೀರು ಹಾಕ್ಕೊಂಡು ಫನ್ನಿ ಮೀಮ್ಸ್ ಏನಿದ್ದಾವೆ ಅದನ್ನು ಹಚ್ತೀವಿ. ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ನಿಮಗೆ ಸೈಡಲ್ಲಿ ಹಾಕ್ತೀವಿ. ಸೊ ಅದನ್ನು ನೋಡಿ ನಗದೆ ಕಂಟ್ರೋಲ್ ಮಾಡ್ಕೋಬೇಕು. ಸೊ ನಾವು ಕಂಟ್ರೋಲ್ ಮಾಡೋದೇ ಇಲ್ಲಿರೋ ಚಾಲೆಂಜ್. ನೀರು ಉಗಿಯಂಗಿಲ್ಲ, ಅದೇ ಚಾಲೆಂಜ್ ಗೈಸ್. ಸೊ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಟ್ರೈ ನಾಟ್ ಟು ಲಾಫ್. ಹಾಂ, ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡುವಾಗ ಎಷ್ಟು ಏನಾಗುತ್ತೆ ಅಂತ. ಗೈಸ್, ಇಲ್ಲಿ ಸಿಕ್ಕಾಪಟ್ಟೆ ಹುಳ ಇರೋದ್ರಿಂದ ನಾವು ಲೊಕೇಶನ್ನ ಚೇಂಜ್ ಮಾಡ್ತಿದ್ದೀವಿ. ಇಲ್ಲಿ ನಮ್ಮ ಹುಡುಗರದ್ದು ಏನೋ ಅವ್ರ ಮನೆಯವ್ರದ್ದು ಏನೋ ಆಫೀಸ್ ಇದೆ ಅಂದರೆ, ಸೊ ಅದೇ ಆಫೀಸಲ್ಲಿ ನಮ್ಮ ವೀಡಿಯೋ ಏನೈತೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀವಿ. ನೋಡುವಾಗ ಎಷ್ಟು ಏನಾಗುತ್ತೆ ಅಂತ. ಗೈಸ್, ಇವಾಗ ಆಫೀಸಿಗೆ ಬಂದಿದ್ವಿ. ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀವಿ. ಮೀಮ್ಸ್ ನೋಡೋದಲ್ಲಿ ಎಷ್ಟು ಮೀಮ್ಸ್ ನಾವು ಸ್ಕ್ರೀನ್ ರೆಕಾರ್ಡಿಂಗನ್ನು ಹಾಕ್ತೀವಿ. ಸೊ ನೋಡಿ, ಮತ್ತು ವಿಡಿಯೋ ಇಲ್ಲಿಂದ ಶೂಟ್ ಆಗುತ್ತೆ. ವಾಯ್ಸ್ ಕಮ್ಮಿ ಬರ್ಬೋದು, ಬಟ್ ಎಷ್ಟು ಕ್ಯಾಪ್ಚರ್ ಆಗಬೇಕಂತ ಆಗುತ್ತೋ ಅಷ್ಟು ಆಗುತ್ತೆ. ನೋಡ್ಬೋದು. It was at this moment that he knew. He fucked up. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಅದೇ ಹುಡುಗಿ ತಾನೆ? ಹೌದು. ಅನುಮಾನ ಇಲ್ಲ? ಅನುಮಾನ ಏನಿಲ್ಲ. ಯಾಕೆ? ನನಗೆ ಮುಟ್ಟು ಈಗ ಅವಳನ್ನು ನೋಡಿ. ಅವನೇ ಕಾಣಿಸ್ತಾನೆ. ಗೈಸ್, ಒಂದು ಕಂಡೀಷನ್, ವಿಡಿಯೋ ಕಂಡೀಷನ್ ಏನಪ್ಪ ಅಂತಂದರೆ ಇಷ್ಟೊತ್ತು ಬರೀ ಸ್ವಲ್ಪ ನೀರು ಹಾಕ್ಕೊಂಡು ಕಂಟ್ರೋಲ್ ಮಾಡೋಕ್ಕಾಗ್ತೈತಿ. ಇವಾಗ ಜಾಸ್ತಿ ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕಿದ್ರೆ ಕಂಟ್ರೋಲ್ ಆಗಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಕಂಪ್ಲೀಟ್ ಬಾಯ್ ತುಂಬ ನೀರು ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ.
ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ. ಸಲಾಮ್ ಅಲೈಕುಂ. ಅಲೈಕುಂ ಅಸ್ಸಲಾಂ. ಸಲಾಮ್ ಅಲೈಕುಂ. ידעתי, עכשיו, שנייה. זה אמיתי, שנייה. हाँ दिल विचों तेरे लिए टाइम कढ के Gue bakalin aku banget nih. ಬಿಡೋಮನೆ ಏಯ್ ಎಲ್ಲಾರು ಒತ್ತಿಗೆ ಎದ್ಬಿಟ್ಟಿದ್ರಲ್ಲ ಸ್ವಲ್ಪ ನಾವು ಹೋಗೋರು ಒತ್ತಿಗೆ ನೀರಾಗಿ ನೆಕ್ಸ್ಟ್ ಒಬ್ಬೊಬ್ಬರ ಪರಿಸ್ಥಿತಿ ನೋಡ ಹೆಂಗದ. ಲಾಸ್ಟ್ ಒಂದು ಮಾತ್ರ ಬೆಂಕಿ ಆಯ್ತು. ಎಂಡ್ ಮಾಡೋಣ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.